ಕಂಪ್ಲಿ ಜನರೇ, ಮನೆಯಿಂದ ಹೊರ ಬರೋ ಮುನ್ನ ಎಚ್ಚರ. ನಿಮ್ಮ ಮಕ್ಕಳನ್ನ ಹೊರಗೆ ಬಿಡೋ ಮುನ್ನ ಹುಷಾರ್. ನಗರದಲ್ಲಿ ಮಿತಿ ಮೀರಿದೆ ಬೀದಿ ನಾಯಿಗಳ ಹಾವಳಿ. ಬೀದಿ ನಾಯಿಗಳ ಆಟ ಕಂಪ್ಲಿ ಜನರಿಗೆ ಸಂಕಟ. ಕಂಪ್ಲಿಯ ಮುಖ್ಯ ರಸ್ತೆಗಳಲ್ಲಿ ಹೆಚ್ಚಾದ ನಿರ್ಗತಿಕ ದನಗಳ ದರ್ಬಾರ್. ಓಣಿಯಲ್ಲಿ ಬೀದಿ ನಾಯಿಗಳು, ಮುಖ್ಯ ರಸ್ತೆಗಳ ನಿರ್ಗತಿಕ ದನಗಳ ಹಾವಳಿ. ಕಂಪ್ಲಿ ಪಟ್ಟಣದಲ್ಲಿ ಬೀದಿ ನಾಯಿಗಳ ಸಂಖ್ಯೆ ನಿಯಂತ್ರಣ ತಪ್ಪಿದ್ದು ಜನಸಾಮಾನ್ಯರಿಗೆ ತೊಂದರೆಯಾಗ್ತಾ ಇದೆ. ಹಾವಳಿ ಮಿತಿ ಮೀರಿದ ಕಾರಣ ಮಕ್ಕಳು ಹಾಗೂ ಹಿರಿಯರು ಮನೆ ಬಿಟ್ಟು ಹೊರಗೆ ಹೋಗಲು ಹೆದರುತ್ತಿದ್ದಾರೆ. ಮಿತಿ ಮೀರಿದ ಬಿಡಾಡಿ ದನಗಳ ಹಾವಳಿ. ಕಂಪ್ಲಿಯ ಸರ್ಕಲ್ನಲ್ಲಿ ಬಿಡಾಡಿ ದನಗಳದ್ದೇ ದರ್ಬಾರ್. ದಿನಾಲೂ ವಾಹನ ಸವಾರರು ಇವರಿಗೆ ಹಾಯ್ ಬಾಯ್ ಹೇಳೋದು ಮರೆಯುವಂತಿಲ್ಲ. ವಾಹನ ಸವಾರರೇ ಎಚ್ಚರ ಎಚ್ಚರ. ಪುರಸಭೆ ಅಧಿಕಾರಿಗಳೇ ಇದಕ್ಕೆಲ್ಲ ಯಾವಾಗ ಸಿಗುತ್ತೆ ಮುಕ್ತಿ? ಕ್ಯಾರೆ ಎನ್ನದ ದನಗಳ ಮಾಲೀಕರು. ನಗರದ ಮುಖ್ಯ ರಸ್ತೆಯಲ್ಲಿ ನಿರ್ಗತಿಕ ದನಗಳ ಓಡಾಟವೂ ಕೂಡ ಹೆಚ್ಚಾಗಿದ್ದು ಟ್ರಾಫಿಕ್ ಸಮಸ್ಯೆಗೆ ಕಾರಣವಾಗಿದೆ. ಹಲವೆಡೆ ದನಗಳು ಮಧ್ಯ ರಸ್ತೆಯಲ್ಲಿ ಕುಳಿತುಕೊಳ್ಳುವುದರಿಂದ ವಾಹನ ಸವಾರರು ಅಪಾಯ ಎದುರಿಸ್ತಾ ಇದ್ದಾರೆ. ಅವರದ್ದೇ ಸಾಮ್ರಾಜ್ಯ ಕಟ್ಟಿಕೊಂಡು ಹೀಗೆಲ್ಲ ದರ್ಬಾರ್ ಮಾಡ್ತಾ ಇವೆ. ರಸ್ತೆಯುದ್ದಕ್ಕೂ ಠಿಕಾಣಿ ಓಡಿರೋ ಬಿಡಾಡಿ ದನಗಳು. ಕಂಪ್ಲಿ ದಿನದಿಂದ ದಿನಕ್ಕೆ ಬೆಳೀತಾ ಇದೆ. ಜನಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಾ ಇದೆ. ರಸ್ತೆಯಲ್ಲಿ ಸಾರ್ವಜನಿಕರ ತಮ್ಮ ತಮ್ಮ ಕೆಲಸಕ್ಕೆ ತೆರಳುವಾಗ ಪ್ರತಿದಿನ ಪ್ರತಿ ಸರ್ಕಲ್ಗಳಲ್ಲೂ ಕೂಡ ಈ ಬಿಡಾಡಿ ದನಗಳ ಹಾವಳಿ ಹೆಚ್ಚಾಗಿದೆ. ನಗರದ ಪ್ರಮುಖ ರಸ್ತೆಗಳ ಉದ್ದಕ್ಕೂ ಬಿಡಾಡಿ ದನಗಳು ಗುಂಪು ಗುಂಪಾಗಿ ಕಾಣಸಿಗುತ್ತೆ. ಇನ್ನು ರಸ್ತೆಯಲ್ಲಿ ಮಲಗಿಕೊಂಡವು ಎಂದ್ರೆ ಸಾಕು, ವಾಹನ ಸವಾರರು ಅವುಗಳನ್ನ ಎಬ್ಬಿಸೋಕೆ ಹರಸಾಹಸ ಮಾಡೋದು ನೋಡುತ್ತಿರೋದು. ಸಾರ್ವಜನಿಕರು ಪುರಸಭೆ ಮತ್ತು ಪಶುಸಂಗೋಪನಾ ಇಲಾಖೆಯನ್ನ ತ್ವರಿತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಬೀದಿ ನಾಯಿಗಳಿಗೆ ಸಂತಾನಹರಣ, ಶಸ್ತ್ರಚಿಕಿತ್ಸೆ ಹಾಗೂ ರೇಬಿಸ್ ಲಸಿಕೆ ನೀಡುವುದು ಹಾಗೂ ನಿರ್ಗತಿಕ ಧನವನ್ನ ಗೋಶಾಲೆಗೆ ಸ್ಥಳಾಂತರಿಸುವಂತೆ ಆಗ್ರಹಿಸಿದ್ದಾರೆ. ಈ ಕುರಿತು ಪುರಸಭೆ ಹಾಗೂ ಪಶುಸಂಗೋಪನಾ ಇಲಾಖೆ ವತಿಯಿಂದ ಸಾರ್ವಜನಿಕ ವಲಯದಲ್ಲಿ ಜಾಗೃತಿ ಕಾರ್ಯಕ್ರಮಗಳು ನಡೆಯಬೇಕಾಗಿದೆ. ಜನರ ಸುರಕ್ಷತೆಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತಿದೆಯಾ ಎಂಬುದನ್ನು ಕಾದು ನೋಡಬೇಕಾಗಿದೆ.